ಮಳೆಯಲ್ಲಿ ಚಿಚುಕಾಗಿಯ ಸೋಮಾರಿತನ. ಚಿಚುಕಾಗೆ ತುಂಬಾನು ಸೋಮಾರಿಯಾಗಿದ್ಲು. ಅವಳು ಯಾವುದೇ ಕೆಲಸನೂ ಮಾಡ್ತಾ ಇರ್ಲಿಲ್ಲ. ಅವಳಿಗೋಸ್ಕರ ಏನಾದ್ರೂ ಕೆಲಸ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಅವಳು ಮಾಡ್ತಾ ಇರ್ಲಿಲ್ಲ. ಅಕ್ಕದ ಪಕ್ಕದ ಮನೆಯವರು, ಅವಳ ಗೆಳತಿಯರು ಎಷ್ಟೇ ಹೇಳಿದ್ರು ಕೂಡ ಚಿಚು ಅಂತೂ ಸ್ವಲ್ಪ ಕೂಡ ಬದಲಾಗ್ಲೇ ಇಲ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಮಳೆಗಾಲ ಶುರುವಾಯಿತು. ಆದ್ರೂ ಕೂಡ ಊರಲ್ಲಿ ಮಳೆ ಬರ್ತಾ ಇರ್ಲಿಲ್ಲ. ಇನ್ನು ಬಿಸಿಲು ಹಾಗೇನೆ ಇತ್ತು. ಆದ್ರಿಂದ ಪಾಪ ಪಕ್ಷಿಗಳೆಲ್ಲರೂ ಕೂಡ ತುಂಬಾನೇ ಕಷ್ಟಪಡ್ತಿದ್ರು. ಹಾಗೆ ರಾತ್ರಿ ಸಮಯನೂ ಆಯ್ತು. ಆದ್ರೂ ಕೂಡ ಸೆಕೆ ಅಂತೂ ಕಡಿಮೆ ಆಗ್ಲೇ ಇಲ್ಲ. ಅಬ್ಬಬ್ಬಬ್ಬಬ್ಬಾ, ಏನಪ್ಪಾ ಇದು ಈ ಸೆಕೆ! ಈ ಸೆಕೆಯಲ್ಲಿ ಇಲ್ಲಿ ಮಲಗೋದಂತೂ ತುಂಬಾನು ಕಷ್ಟ. ಮಳೆಗಾಲ ಬಂದ್ರೂ ಕೂಡ ಯಾಕೇನೋ ಮಳೆ ಬರ್ಲಿಲ್ವೋ ಏನೋ. ನಾನು ಹೊರಗಡೆ ಹೋಗಿ ಮಲ್ಕೊಳ್ತೀನಿ, ಅಲ್ಲಿ ಸ್ವಲ್ಪ ತಂಪಾಗಿರುತ್ತೆ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಮನೆ ಹೊರಗಡೆ ಹೋಗಿ ಮಂಚ ಹಾಕಿ ಅಲ್ಲೇ ಮಲಗಿ ನಿದ್ರೆ ಮಾಡಿದ್ಲು. ಹಾಗೆ ಆ ದಿನ ರಾತ್ರಿನೋ ಕಳೀತು. ಮರುದಿನ ಬೆಳಗಾಯಿತು. ಆವಾಗ ಮೋಡಗಳೆಲ್ಲ ಕಪ್ಪಾಗ್ತಾ ಇತ್ತು. ಮೇಲೆ ಮಳೆ ಸುರಿಯೋಕ್ಕೂ ಶುರುವಾಯಿತು. ಆದ್ರೂ ಕೂಡ ಚಿಚುಕಾಗೆ ಅಂತೂ ಎದ್ದೇಳೇ ಇಲ್ಲ. ಆ ಮಳೆಯಲ್ಲಿ ಅವಳು ಹಾಗೇನೆ ಮಲ್ಕೊಂಡಿದ್ಲು. ಸ್ವಲ್ಪ ಸಮಯದ ನಂತರ ಅವಳಿಗೆ ಎಚ್ಚರವಾಯಿತು. ಅವಳು ಕಣ್ಬಿಟ್ಟು ನೋಡಿದ್ರು ಕೂಡ ಮನೆಯೊಳಗಡೆ ಎದ್ದು ಹೋಗೋಕ್ಕೆ ಸೋಮಾರಿತನ. ಅರೇ, ನಿನ್ನೆ ತನಕ ಈ ಮಳೆ ಅಂತೂ ಬರಲೇ ಇಲ್ಲ. ಇವತ್ತು ನೋಡಿದ್ರೆ ಹೀಗೆ ಮಳೆ ಬರ್ತಾ ಇದೆ. ಇವಾಗೇನೋ ಎದ್ದು ನಾನು ಮನೆಯೊಳಗಡೆ ಹೋಗಿ ಮಲಗಬೇಕಾ? ಅದಕ್ಕೆ ತುಂಬ ಕಷ್ಟ. ನನಗಂತೂ ನಿದ್ರೆ ಬರ್ತಾ ಇದೆ. ಮಳೆಯಲ್ಲಿ ಮಲಗಿದ್ರೆ ಏನಾಗುತ್ತೆ, ಇಲ್ಲೇ ಮಲಗಿ ನಿದ್ರೆ ಮಾಡ್ತೀನಿ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಪುನಃ ಮಲಗಿ ನಿದ್ರೆ ಮಾಡಿದ್ಲು. ಮಳೆ ಎಷ್ಟೇ ಬಂದ್ರೂ ಕೂಡ ಅವಳು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡದೆ ನಿದ್ರೆ ಮಾಡ್ತಾ ಇದ್ಲು. ಹೀಗೆ ಸ್ವಲ್ಪ ಸಮಯನೂ ಹೋಯ್ತು. ಆವಾಗ ಟುನಿಗುಬ್ಬಚ್ಚಿ ಮಳೆನ ನೋಡಿ ತುಂಬಾನು ಸಂತೋಷ ಪಡ್ತಾ ಇದ್ಲು. ಅಮ್ಮಯ್ಯ, ಒಳ್ಳೇದಾಯ್ತು, ಬೆಳಗ್ಗೆನೆ ಮಳೆ ಬರ್ತಾ ಇದೆ. ಇಷ್ಟು ದಿನ ಬಿಸಿಲು ಹೊಡೆದು ತುಂಬಾನೇ ಸೆಕೆ ಆಗ್ತಾ ಇತ್ತು. ಆದ್ರೆ ಇವಾಗ ಮಳೆ ಬರೋದ್ರಿಂದ ತಂಪಾಗಿರುತ್ತೆ. ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ಹಾಗಂತ ಅಂದ್ಕೊಂಡು ಟುನಿ ಮನೆಯಿಂದ ಹೊರಗಡೆ ಬಂದ್ಲು. ಆವಾಗ ಚಿಚುಕಾಗೆ ಮಳೆಯಲ್ಲೇ ಮಲಗಿ ನಿದ್ರೆ ಮಾಡ್ತಾ ಇರೋದನ್ನ ನೋಡಿದ್ಲು. ಅದನ್ನ ನೋಡಿ ಅವಳು ಆಶ್ಚರ್ಯಪಟ್ಲು. ಚಿಚು ಯಾಕೆ ಮಳೆಯಲ್ಲೇ ಮಲಗಿದ್ದಾಳೆ ಅಂತ ಅಂದ್ಕೊಂಡ್ಲು. ಆವಾಗ ಟುನಿ ಮನ್ಸಲ್ಲಿ, ಏನಿದು, ಚಿಚು ಯಾಕೆ ಮಳೆಯಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ದಾಳೆ? ಮಳೆ ಬರೋದು ಗೊತ್ತಿಲ್ಲದೆ ಇರುವಷ್ಟು ಅವಳಿಗೆ ಸೋಮಾರಿತನಾನ? ಅಯ್ಯೋ ದೇವ್ರೇ ಹಾಗಂತ ಅಂದ್ಕೊಂಡು ಟುನಿ ಹೋಗಿ ಚಿಚುಕಾಗೆನ ಎಬ್ಸಿದ್ಲು. ಆವಾಗ ತುಂಬಾನೇ ಕಷ್ಟಪಟ್ಟು ಚಿಚುಕಾಗೆ ಕಣ್ಬಿಟ್ಟು ನೋಡಿದ್ಲು. ಏನ್ ಟುನಿ ಇದು, ಒಳ್ಳೆ ಕನ್ಸು ಕಾಣ್ತಾ ಇದೆ, ಅಷ್ಟು ಬೇಗ ನಿದ್ರೆನ ಹಾಳು ಮಾಡ್ದೆ. ನೀನು ಕನಸು ಕಾಣ್ತಾ ಇದೆಯಾ ಅಂತ ಅಲ್ಲ ಚಿಚು, ಮಳೆ ಬರ್ತಾ ಇದೆ ಅದಕ್ಕೆ ಎಬ್ಬಿಸ್ದೆ. ಮಳೆ ಬರ್ತಿದೆ ಎದ್ದೇಳು. ಗೊತ್ತು, ಚೆನ್ನಾಗಿದೆ ಅದಕ್ಕೆ ಮಲ್ಕೊಂಡಿದ್ದೀನಿ. ಏನು, ಮಳೆ ಬರೋದು ಗೊತ್ತಾ? ಗೊತ್ತಿದ್ದು ನೀನು ಮಲ್ಕೊಂಡು ನಿದ್ರೆ ಮಾಡ್ತಾ ಇದೀಯಾ? ಅಲ್ಲ ಚಿಚು, ಯಾಕೆ ಈ ರೀತಿ ಮಾಡ್ತಾ ಇದೀಯ ನೀನು? ಅರೆ ಏನೂ ಇಲ್ಲ ಟುನಿ, ಇವಾಗ ಎದ್ದು ಮನೆಯೊಳಗಡೆ ಹೋಗಿ ಮಲಗಿ ನಿದ್ರೆ ಮಾಡಬೇಕಾ? ಅದಕ್ಕೆ ಬದಲು ತಂಪಾಗಿದೆ ಅಲ್ವಾ, ಇಲ್ಲೇ ಮಲ್ಕೊಳ್ಬೋದು ಹಾಗಂತ ಅಂದ್ಕೊಂಡು ಚಿಚು ಪುನಃ ಮಲಗಿ ನಿದ್ರೆ ಮಾಡಿದ್ಲು. ಟುನಿಗೆ ಏನ್ ಮಾಡ್ದಂತಾನೆ ಅರ್ಥ ಆಗ್ಲಿಲ್ಲ. ಮಳೆಯಲ್ಲಿ ಮಲಗಿ ನಿದ್ರೆ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ ಅಂತ ಅವಳು ಅಂದ್ಕೊಳ್ತಿದ್ಲು. ಆವಾಗ ಟುನಿ ಅವಳ ಮನ್ಸಲ್ಲಿ, ಏನೋ ಇವಳು ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿದ್ರು ಕೂಡ ಸ್ವಲ್ಪನೂ ಅದನ್ನ ಕಿವಿಗೆ ಹಾಕೊಳ್ಳದೆ ಮಲಗಿ ನಿದ್ರೆ ಮಾಡ್ತಾ ಇದ್ದಾಳೆ. ಇಷ್ಟು ಮಳೆಯಲ್ಲೂ ಕೂಡ ಇವಳಿಗೆ ಹೇಗ್ ನಿದ್ರೆ ಬರ್ತಾ ಇದೆಯೋ ಏನೋ. ಇನ್ನು ಇಲ್ಲೇ ನಿಂತ್ಕೊಂಡಿದ್ರೆ ಆಮೇಲೆ ನನ್ನ ಆರೋಗ್ಯ ಅಂತೂ ಹಾಳಾಗುತ್ತೆ. ಇವಳಂತೂ ಮಳೆಯಲ್ಲಿ ಮಲಗಿ ನಿದ್ರೆ ಮಾಡ್ಬೋದು, ನನ್ನಿಂದ ಆಗಲ್ಲ. ನಾನು ಇವಾಗಲೇ ಮನೆಯೊಳಗಡೆ ಹೋಗ್ತೀನಿ, ನನಗೆ ತುಂಬ ಚಳಿ ಆಗ್ತಿದೆ ಬೇರೆ ಹಾಗಂತ ಅಂದ್ಕೊಂಡು ಟುನಿಗುಬ್ಬಚ್ಚಿ ಅವಳ ಮನೆಗೆ ಹೋದ್ಲು. ಮಳೆ ಅಂತೂ ಜೋರಾಗ್ತಾನೆ ಇತ್ತು. ಆವಾಗಲೇ ಪಕ್ಕದ ಮನೆಯಲ್ಲಿದ್ದ ಮಹಿಹದ್ದು ಚಿಚ್ಚುನ ಹಾಗೆ ನೋಡಿ ಆಶ್ಚರ್ಯಪಟ್ಲು. ಆವಾಗಲೇ ಚೋಟಿಗಿಳಿ ಕೂಡ ಛತ್ರಿ ಹಿಡ್ಕೊಂಡು ಆ ಕಡೆ ಹೋದ್ಲು. ಅವಳು ಚಿಚುನ ನೋಡಿ ತಕ್ಷಣ ಚಿಚು ಹತ್ರ ಬಂದ್ಲು. ಆವಾಗ ಚೋಟಿಗಿಳಿ ಅವಳ ಮನ್ಸಲ್ಲಿ, ಅರೇ ಈ ಚಿಚು ಏನು ಮಳೆ ಬರ್ತಿದೆ ಅಂತ ಗೊತ್ತಿದ್ದೇ ಮಲಗಿದಾಳಾ ಇಲ್ಲ ಗೊತ್ತಿಲ್ಲದೆ ಮಲಗಿದಾಳಾ? ನಿಜವಾಗ್ಲೂ ನಿದ್ರೆ ಮಾಡ್ತಾ ಇದ್ದಾಳಾ ಇಲ್ಲ ಹೋಗ್ಬಿಟ್ಲಾ? ಅಯ್ಯೋ ದೇವ್ರೆ, ಇವಾಗ ಎಬ್ಬಿಸ್ಬೇಕಾ ಬೇಡ್ವಾ ಹಾಗಂತ ಹೆದರ್ಕೊಂಡೆ ಮೆಲ್ಲೆ ಚಿಚುಕಾಗೆನ ಎಬ್ಸಿದ್ಲು ಚೋಟಿಗಿಳಿ. ಆವಾಗ ಚಿಚು ಕಷ್ಟಪಟ್ಟು ಕಣ್ಬಿಟ್ಟು ನೋಡಿದ್ಲು. ಅದನ್ನ ನೋಡಿ ಚೋಟಿಗಿಳಿ ಅಮ್ಮಯ್ಯ ಅಂತ ಅಂದ್ಕೊಂಡ್ಲು. ಏನ್ ಚೋಟು, ಯಾಕೆ ನಿದ್ರೆ ಹಾಳು ಮಾಡ್ತಿದೀಯಾ? ಅಮ್ಮಯ್ಯ ಇದ್ದೀಯಾ? ಒಳ್ಳೇದಾಯ್ತು. ಇದ್ದೀಯಾ ಏನೋ, ನಾನು ಮಲ್ಕೊಂಡಿದ್ದೀನಿ ಕಾಣಿಸ್ತಿಲ್ವಾ? ನಿನ್ನ ಕಣ್ಮುಂದ್ಗಡೆ ಚೆನ್ನಾಗಿದ್ದೀನಿ ತಾನೆ? ನಿನ್ನ ನೋಡಿನೇ ನಾನಿಲ್ಲಿಗೆ ಬಂದೆ. ಅಲ್ಲ, ಮಳೆಯಲ್ಲಿ ಯಾಕೆ ಮಲಗಿದೀಯ ನೀನು? ಒಳಗಡೆ ಇದ್ದೋಗಿ ಮಲಗ್ಬೋದಲ್ವಾ? ಮಳೆಯಲ್ಲಿ ಒದ್ದೆ ಆಗ್ತಿದ್ಯಾ? ಅರೆ ಪರವಾಗಿಲ್ಲ ಚೋಟು, ಇಲ್ಲಿ ಚೆನ್ನಾಗಿನೇ ಇದೆ. ಏನು, ಮಳೆಯಲ್ಲಿ ಮಲಗೋದು ಚೆನ್ನಾಗಿದೆಯಾ? ಹಾಗೆ ಚೋಟಿಗಿಳಿ ಚಿಚುಕಾಗೆ ಹತ್ರ ಮಾತಾಡ್ತಾ ಇದ್ಲು. ಇದನ್ನೆಲ್ಲ ಮಹಿಹದ್ದು ನೋಡ್ತಾ ಇದ್ಲು. ಚೋಟು ಎಬ್ಸಿದ್ರು ಚಿಚು ಎದ್ದು ಒಳಗಡೆ ಹೋಗಿಲ್ಲ. ಯಾಕಮ್ಮ ಅಂತ ಅಂದ್ಕೊಂಡ್ಲು. ಏನಿದೋ,
ಚೋಟು ಎಬ್ಸಿದ್ರು ಈ ಚಿಚು ಎದ್ದು ಒಳಗಡೆ ಹೋಗ್ದೆ ಅಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದಾಳೆ. ಇವಳಿಗೆ ಏನಾಯ್ತೋ? ಒಂದ್ಸಲ ಯಾಕೆ ಇಲ್ಲೇ ಮಲ್ಕೊಂಡಿದ್ಯಾ ಅಂತ ನಾನು ಕೂಡ ಹೋಗಿ ಕೇಳ್ಬಿಟ್ಟು ಬರ್ತೀನಿ. ಹಾಗಂತ ಅಂದ್ಕೊಂಡು ಮಹಿ ಹದ್ದು ಛತ್ರಿ ಹಿಡ್ಕೊಂಡು ಚಿಚುಕಾಗಿಯ ಹತ್ತಿರ ಬಂದ್ಲು. ಏನೇ ಚಿಚು ಇದು, ಮಳೆಯಲ್ಲಿ ಮಲಗಿದೀಯಾ? ಎದ್ದು ಮನೆಯೊಳಗಡೆ ಹೋಗೋ. ನಾನು ಅದೇ ಹೇಳ್ತಾ ಇದ್ದೆ ಮಹಿ, ಆದ್ರೆ ಈ ಚಿಚು ಇಲ್ಲೇ ಮಲ್ಕೊಳ್ತೀನಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ಅರೆ ಏನೋ ಮಳೆಯಲ್ಲ, ಯಾಕೆ ಚಿಚು ಇಲ್ಲಿಂದ ಎದ್ದು ಮನೆಯೊಳಗಡೆ ಹೋಗೋಕ್ಕೆ ನಿನಗೆ ಸೋಮಾರಿತನನಾ ಏನೋ? ಹೌದು ಮಹಿ, ಅದಕ್ಕೆ ನಾನು ಹೋಗ್ಲಿಲ್ಲ. ಅದನ್ನು ಕೇಳಿ ಮಹಿ ಹದ್ದು ಚೋಟಿಗಿಡಿ ಒಬ್ರು ಮುಖ ಇನ್ನೊಬ್ರು ನೋಡ್ಕೊಂಡು ತುಂಬಾನೇ ಆಶ್ಚರ್ಯ ಪಡ್ತಾ ಇದ್ರು. ಏನು ಸೋಮಾರಿತನನಾ? ಇಲ್ಲಿರೋ ಮನೆಯೊಳಗಡೆ ಎದ್ದು ಹೋಗಕ್ಕೆ ನಿನಗೂ ಅಷ್ಟು ಕಷ್ಟನೋ ಚಿಚು? ಈ ರೀತಿ ಏನಾದರೂ ಹೇಳ್ತಾಳೆ ಅಂತ ಅಂದ್ಕೊಂಡಿದ್ದೆ, ಅದೇ ರೀತಿ ಹೇಳ್ತಾ ಇದ್ದಾಳೆ ನೋಡೋ. ಹಾಂ ಸರಿ ಸರಿ, ಇಬ್ರು ಹೋಗಿ ನಾನು ಮಲ್ಕೊಳ್ಬೇಕು. ಏನು ಚಿಚೆ ಇದು, ಹೀಗೆ ಮಲ್ಕಿದ್ರೆ ನಿನ್ನ ಆರೋಗ್ಯ ಏನಾಗೋದು? ನನ್ನ ಆರೋಗ್ಯಕ್ಕೆ ಏನೂ ಆಗಲ್ಲ, ನೀವಿಲ್ಲಿದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ, ಹೋಗಿ ಇಲ್ಲಿಂದ. ಬಾ ಚೋಟು, ಇವಳು ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳಲ್ಲ. ಹಾಗಂತ ಅಂದ್ಕೊಂಡು ಅವರಿಬ್ರು ಕೂಡ ಛತ್ರಿ ಹಿಡ್ಕೊಂಡು ಅವ್ರವ್ರ ಮನೆಗೆ ಹೋದ್ರು. ಚಿಚು ಪುನಃ ಮಲ್ಗಿ ನಿದ್ರೆ ಮಾಡ್ತಿದ್ಲು. ಅವ್ರು ಹೇಳಿದ್ರ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡಲೇ ಇಲ್ಲ. ಏನ್ ಮಹಿ, ಚಿಚು ಹೀಗಿದ್ದಾಳೆ? ಹಾ, ಅವಳ ಸೋಮಾರಿತನ ಯಾವಾಗ ಅವಳನ್ನು ಬಿಟ್ಬಿಟ್ಟು ಹೋಗುತ್ತೋ ಏನೋ. ನಾನು ಅವಳಿಗೆ ಏನಾಯ್ತೋ ಏನೋ ಅಂತ ತುಂಬ ಹೆದರಿಬಿಟ್ಟೆ ಗೊತ್ತಾ. ಅವಳಿಗೇನಾಗುತ್ತೆ, ಅವಳ ಸೋಮಾರಿತನನೇ ಎಲ್ಲದಕ್ಕೂ ಕಾರಣ. ಹಾಗೆ ಮಾತಾಡ್ಕೊಂಡು ಅವರಿಬ್ರು ಕೂಡ ಅವ್ರವ್ರ ಮನೆಗೆ ವಾಪಸ್ ಹೋದ್ರು. ಹಾಗೆ 2 ದಿನಾನು ಕಳೀತು. ಚಿಚುಕಾಗಿಗೆ ತುಂಬಾನು ಜ್ವರ ಹೊಡಿತಾ ಇತ್ತು. ಆದ್ರಿಂದ ಪಾಪ ಅವಳು ತುಂಬಾನು ಕಷ್ಟಪಟ್ಟು ಒದ್ದಾಡ್ತಿದ್ಲು. ಅಯ್ಯೋ ಯಾಕೆ ಜ್ವರ ಬಂತೋ ಏನೋ, ಎಲ್ರು ಹೇಳಿದ್ರು ಮಳೆಯಲ್ಲಿ ಮಲಗಬೇಡ ಅಂತ, ನಾನೇ ಕೇಳಿಲ್ಲ. ಇವಾಗ ನೋಡು ಜ್ವರ ಹೊಡಿತಾ ಇದೆ, ಅದು ಅಲ್ಲದೆ ಮೈಕೈಯೆಲ್ಲ ತುಂಬ ನೋವಾಗ್ತಾ ಇದೆ. ನಾನಿವಾಗ ಏನು ಮಾಡೋದೇನೋ ದೇವ್ರೆ. ಹಾಗಂತ ಅಂದ್ಕೊಂಡು ಪಾಪ ಅವಳು ತುಂಬಾನೇ ಕಷ್ಟಪಡ್ತಿದ್ಲು. ಅವಳಿಗೆ ಹಸಿವು ಬೇರೆ ಆಗ್ತಾ ಇತ್ತು. ಹೀಗಿರುವಾಗ 2 ದಿನ ಆದ್ರೂ ಚಿಚು ಮನೆಯಿಂದ ಹೊರಗಡೆ ಬರ್ಲಿಲ್ಲ, ಏನಾಗಿರ್ಬೋದು ಅಂತ ತುನಿಗು ಬಚ್ಚಿ ಹೊರಗಡೆ ಬಂದು ನಿಂತ್ಕೊಂಡು ಅವಳ ಮನೇನ ನೋಡ್ತಿದ್ಲು. ಅರೆ ಏನಿ ಚಿಚು, 2 ದಿನ ಆದ್ರೂ ಮನೆಯಿಂದ ಹೊರಗಡೆ ಬರಲೇ ಇಲ್ಲ? ಮಳೆ ಬರ್ತಿದೆ ಅಲ್ವಾ, ಒಳಗಡೆ ಸೋಮಾರಿತನದಿಂದ ನಿದ್ರೆ ಮಾಡ್ತಿದ್ದಾಳೆ ಏನೋ. ಅದನ್ನು ಬಿಟ್ಟರೆ ಅವಳು ಏನು ಮಾಡ್ತಾಳೆ? ಹಾಗಂತ ಅಂದ್ಕೊಂಡು ಯಾವುದಕ್ಕೂ ಒಂದ್ಸಲ ಚಿಚುನ ಹೋಗಿ ನೋಡ್ಬಿಟ್ಟು ಬರೋಣ ಅಂತ ಟುನಿಗು ಬಚ್ಚಿ ಅಂದ್ಕೊಳ್ತಿದ್ಲು. ಆವಾಗಲೇ ಆ ಕಡೆ ಮಹಿ ಹದ್ದು ಹಾಗೂ ಚೋಟಿಗಿಳಿ ಇಬ್ರು ಛತ್ರಿ ಹಿಡ್ಕೊಂಡು ಬರ್ತಾ ಇದ್ರು. ಅವರು ಟುನಿನ ನೋಡಿ ಟುನಿಯ ಹತ್ತಿರ ಹೋದ್ರು. ಏನ್ ಟುನಿ, ಮಳೇಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಏನಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೀನಿ. ನೀವೆಲ್ಲಿಗೆ ಹೋಗ್ಬಿಟ್ಟು ಬರ್ತಿದ್ದೀರಾ? ಅಂಗಡಿಗೆ ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ಹೌದು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ನೀನು ಕೂಡ ಚಿಚು ಥರ ಮಳೆಯಲ್ಲಿ ಒದ್ದೆಯಾಗಬೇಕು ಅಂತ ಅಂದ್ಕೊಳ್ತಿದ್ಯಾ ಏನೋ? ಅಯ್ಯಯ್ಯೋ ಹಾಗೆಲ್ಲ ಇಲ್ಲ ಮಹಿ, 2 ದಿನ ಆಯಿತು ಚಿಚು ಹೊರಗಡೆ ಬರಲೇ ಇಲ್ಲ. ಅದೇ ಏನು ಅಂತ ಯೋಚನೆ ಮಾಡ್ತಿದ್ದೀನಿ. ಹೌದಾ, ಅವಳು ಮಲಗಿರ್ಬೋದೋ ಏನೋ. ಸರಿ ಬನ್ನಿ ಹೋಗಿ ನೋಡ್ಬಿಟ್ಟು ಬರೋಣ. ಹಾಗಂತ ಅಂದ್ಕೊಂಡು ಎಲ್ಲರೂ ಕೂಡ ಚಿಚು ಮನೆಗೆ ಹೋದ್ರು. ಪಾಪ ಚಿಚು ಜ್ವರದಲ್ಲಿ ಮಲ್ಕೊಂಡಿದ್ಲು. ಅವ್ರು 3 ಜನ ಬಂದಿರೋದನ್ನು ನೋಡಿ ಅವಳು ತುಂಬಾನು ಸಂತೋಷಪಟ್ಲು. ಅಂದ್ಕೊಂಡು ಹಾಗೇನೆ ಮಲಗಿದ್ದಾಳೆ ನೋಡು. ಹಾ ಹೌದು, ಯಾವ್ದು ಕೆಲಸನೂ ಇಲ್ಲ ಅಂತ ಕಾಣಿಸ್ತಿದೆ. ಅಮ್ಮಯ್ಯ ಬಂದ್ರಾ? ನನ್ನ ನೋಡೋದಕ್ಕೋಸ್ಕರ ಬಂದಿದ್ದೀರಾ? ನಿನಗೇನಾಯ್ತು? ನಿನ್ನ ನೋಡೋಕ್ಕೆ ಯಾಕೆ ಬರಬೇಕು? ಏಂಟು ನೀ ಹಾಗೆ ಕೇಳ್ತಾ ಇದೀಯಾ? ನನಗೆ ಎಷ್ಟು ಜ್ವರ ಹೊಡಿತಿದೆ ಗೊತ್ತಾ? ಓ ಹೌದಾ, ಒಳ್ಳೇದೇ ಆಯಿತು. ಎಷ್ಟು ಸಲ ಹೇಳಿದೆ ಮಳೆಯಲ್ಲಿ ಮಲಗಬೇಡ ಅಂತ, ನನ್ನ ಮಾತು ಕೇಳಿದ್ಯಾ ನೀನು? ಹಾಂ ಹೌದು, ಮಳೆಯಿಂದ ಎದ್ದು ಮನೆಯೊಳಗಡೆ ಬರೋಕ್ಕೆ ಅಷ್ಟು ಸೋಮಾರಿತನ ಅವಳಿಗೆ. ಮಳೆಯಲ್ಲೇ ಮಲಗಿದೆ ಅಲ್ವಾ, ಅದಕ್ಕೆ ಜ್ವರ ಹೊಡಿತಾ ಇದೆ ನಿನಗೆ. ಅರೆ ನನಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀನಿ, 3 ಜನ ಸೇರಿ ಈ ರೀತಿ ಬೈತಾ ಇದ್ದೀರಾ? ಸರಿ ಬೈದರೂ ಪರವಾಗಿಲ್ಲ, ನನಗೆ ಜ್ವರ ಹೊಡಿತಿದೆ ಅಲ್ವಾ, ತುಂಬ ಹಸುವಾಗ್ತಿದೆ. ನಿಮ್ಮ ಮನೇಲಿ ಏನಾದರೂ ಇದ್ರೆ ತಿನ್ನಕ್ಕೆ ತಗೊಂಡು ಬಂದು ಕೊಡಿ ಹೋಗಿ. ಆ ಸೋಮಾರಿತನನ ಬಿಟ್ಟಿದ್ರೆ ಇವಾಗ ಈ ಪರಿಸ್ಥಿತಿ ನಿನಗೆ ಬರ್ತಿರ್ಲಿಲ್ಲ ಅಲ್ವಾ? ಹಾಗಂತ ಹೇಳಿ ಅವರೆಲ್ಲರೂ ಕೂಡ ಚಿಚುಕಾಕೆನ ಸಿಕ್ಕಾಪಟ್ಟೆ ಬೈದ್ರು. ಆದರೆ ಅವ್ರ ಮಾತನ್ನ ಅವಳು ದೊಡ್ಡದಾಗಿ ತಗೊಳ್ಳೇ ಇಲ್ಲ. ನನಗೆ ತಲೆನೋವಾಗ್ತಾ ಇದೆ, ಸುಮ್ಮನೆ ನನ್ನನ್ನು ಬೈತಾ ಇರಬೇಡಿ. ತಲೆನೋವಾಗ್ತಾ ಇರೋದು ನೀನು ಮಳೆಯಲ್ಲಿ ಮಲಗಿದ್ರಿಂದ, ನಾವಿವಾಗ ನಿನ್ನನ್ನು ಬೈಯೋದ್ರಿಂದ ಅಲ್ಲ. ಹೌದೌದು ಚಿಚು, ಸರಿ ಟ್ಯಾಬ್ಲೆಟ್ ಹಾಕೊಂಡಾ? ಇಲ್ಲ, ಟ್ಯಾಬ್ಲೆಟು ಆ ರೂಮಲ್ಲಿದೆ. ಆ ರೂಮಿಗೆ ಎದ್ದು ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಬಂದು ಹಾಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅದನ್ನು ಕೇಳಿ ಅವ್ರ 3 ಜನಕ್ಕೂ ತುಂಬಾ ಕೋಪ ಬಂತು. ಆದರೂ ಅವಳನ್ನು ಬೈಯಕ್ಕಾಗದೆ ಚೋಟಿಗಿಳಿ ಹೋಗಿ ಆ ಟ್ಯಾಬ್ಲೆಟ್ನ ತಗೊಂಡು ಬರೋದಕ್ಕೋಸ್ಕರ ರೂಮಿಗೆ ಹೋದ್ಲು. ಏನು ಚಿಚು ಇದು, ಇಷ್ಟು ಸೋಮಾರಿತನನಾ? ಬೇಗ ಆ ಟ್ಯಾಬ್ಲೆಟ್ನ ಹಾಕೋ. ಅಯ್ಯೋ ಯಾಕೆ,
ಟ್ಯಾಬ್ಲೆಟ್ ಹಾಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಚೋಟು, ಟ್ಯಾಬ್ಲೆಟ್ ತಗೊಂಡ್ ಬರಬೇಡ. ಅಲ್ಲ ಚಿಚ್ಚು, ಟ್ಯಾಬ್ಲೆಟ್ ಹಾಕೊಳ್ಳಿಲ್ಲ ಅಂದ್ರೆ ಜ್ವರ ಹೇಗೆ ಕಡಿಮೆ ಆಗುತ್ತೆ ಹೇಳು? ಇವಾಗ ಎದ್ದು ಕೂತ್ಕೊಂಡ ಟ್ಯಾಬ್ಲೆಟ್ ಹಾಕೊಳ್ಬೇಕಾ? ಅದು ತುಂಬಾ ಕಷ್ಟ ಅಲ್ವಾ? ಅಷ್ಟರಲ್ಲಿ ಚೋಟು ಆ ಟ್ಯಾಬ್ಲೆಟ್ನ ತಗೊಂಡು ಬಂದ್ಲು. ಚಿಚುಕಾಗಿಯ ಸೋಮಾರಿತನ ಹೋಗಕ್ಕೆ ಏನ್ ಮಾಡೋದು ಅಂತ ಟೋನಿ ಅಂತೂ ಯೋಚನೆ ಮಾಡ್ತಿದ್ಲು. ಮಹಿ, ನಿನಗೆ ಗೊತ್ತಾ, ನನ್ನ ನೆಂಟ್ರ ಮನೆಯಲ್ಲಿ ಒಬ್ಳು ಹುಡುಗಿ ಇದೇ ರೀತಿ ಜ್ವರ ಬಂದು ಟ್ಯಾಬ್ಲೆಟ್ ಹಾಕೊಳ್ಳಲ್ಲ ಅಂತ ಹೇಳಿದ್ಲಂತೆ. ಟ್ಯಾಬ್ಲೆಟ್ ಹಾಕೊಳ್ಳಿಲ್ಲ ಅನ್ನೋದ್ರಿಂದ ಅವಳಿಗೆ ಆರೋಗ್ಯ ತುಂಬಾನು ಹಾಳಾಗಿ ಆಮೇಲೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಅಂದರೆ ನಮ್ಮ ಚಿಚ್ಚು ಪರಿಸ್ಥಿತಿ ಕೂಡ ಅದೇ ರೀತಿ ಆಗುತ್ತಾ ಏನೋ? ಏನೋ ಹಾಸ್ಪಿಟ್ಲಾ? ಅದೆಲ್ಲ ಏನೂ ಆಗಲ್ಲ, ನಾನು ಸರಿಯಾಗಿ ಟ್ಯಾಬ್ಲೆಟ್ ಎಲ್ಲ ಹಾಕೊಳ್ತೀನಿ ತಾನೆ. ಹಾಗಂತ ಹೇಳಿ ಚಿಚುಕಾಗಿ ಅವಳು ಸೋಮಾರಿತನನ ಬಿಟ್ಟು ಎದ್ದು ಕೂತ್ಕೊಂಡು ಆ ಟ್ಯಾಬ್ಲೆಟ್ ಎಲ್ಲಾನು ಹಾಕೊಂಡ್ಲು. ಅದ್ರ ನೋಡಿ ಅವ್ರ ಮೂಜನನ್ನು ಜೋರಾಗಿ ನಗಾಡ್ತಾ ಇದ್ರು. ಒಂದ್ ಅಡವಿಯಲ್ಲಿ ಪಕ್ಷಿಗಳು ಬಾಳ್ತಾ ಇತ್ತು. ಅಲ್ಲಿ 2 ಊರುಗಳು ಇತ್ತು. ಒಂದೂರಿನಲ್ಲಿ ಕೆಲವು ಪಕ್ಷಿಗಳು ಬಾಳ್ತಾ ಇದ್ರು, ಇನ್ನೊಂದೂರಿನಲ್ಲಿ ಕೆಲವು ಪಕ್ಷಿಗಳು ಬಾಳ್ತಾ ಇದ್ರು. ಆ 2 ಊರಿನ ಮಧ್ಯದಲ್ಲಿ ಒಂದು ನದಿ ಇತ್ತು. ನದಿಯ ಈ ಕಡೆ ಒಂದು ಗ್ರಾಮ, ನದಿಯ ಆ ಕಡೆ ಇನ್ನೊಂದು ಗ್ರಾಮ. ಹಾಗೆ ಎಲ್ರೂ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಹೀಗಿರುವಾಗ ಮಳೆಗಾಲ ಬಂತು. ಮಳೆಗಾಲ ಬಂದು ಸುಮಾರು ದಿನ ಆದ್ರೂ ಕೂಡ ಆ ಊರಿನಲ್ಲಿ ಇನ್ನೂ ಬಿಸಿಲು ಹೊಡಿತಾನೆ ಇತ್ತು. ಆದ್ರಿಂದ ಪಕ್ಷಿಗಳು ಕಷ್ಟಪಡ್ತಾ ಇದ್ರು. ಪಾಪ ಚಿಕ್ಕ ಮಕ್ಕಳಿಂದ ಹೊರಗಡೆ ಹೋಗಿ ಆಟಾಡ್ಕೊಳ್ಳೋಕ್ಕೂ ಕೂಡ ಆಗ್ಲೇ ಇಲ್ಲ. ಅಮ್ಮ, ಏನಮ್ಮ ಇದು? ಮಳೆಗಾಲ ಬಂದ್ರೂ ಕೂಡ ಯಾಕಮ್ಮ ಈ ರೀತಿ ಬಿಸಿಲು ಹೊಡಿತಾ ಇದೆ? ಗೊತ್ತಿಲ್ಲ ಬುಜ್ಜಿ, ಮಳೆಗಾಲದಲ್ಲಿ ಮಳೆ ಬರ್ಬೇಕು, ಆದ್ರೆ ಈ ಬಿಸಿಲೇನೋ. ಅಮ್ಮ, ಈ ಬಿಸಿಲಿಂದ ತುಂಬಾ ಕಷ್ಟ ಆಗ್ತಿದೆ ಅಮ್ಮ, ಹೊರಗಡೆ ಹೋಗೋಕ್ಕೂ ಕೂಡ ಆಗ್ತಿಲ್ಲ. ಹೌದು ಬುಜ್ಜಿ, ಈ ಬಿಸಿಲಿಂದ ಹೊಲಗಳೆಲ್ಲ ಒಣಗೋಗ್ತಾ ಇದೆ, ಬೆಳೆಗಳೆಲ್ಲ ನಾಶ ಆಗ್ತಾ ಇದೆ. ಹೀಗೇನೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಹಾಗಂತ ಮಾತಾಡ್ತಾ ಇದ್ರು. ಹಾಗೆ ಪಕ್ಷಿಗಳೆಲ್ಲರೂ ತುಂಬಾನು ಕಷ್ಟಪಡ್ತಾ ಇದ್ರು. ಟುನಿಗುಬ್ಬಚ್ಚಿ ಅವಳ ಊರಿನಲ್ಲಿರುವ ಭೂಮಿಗಳು ಎಲ್ಲಾನು ಒಣಗೋಗುತ್ತೋ ಏನೋ ಅಂತ ತುಂಬಾನು ಬೇಜಾನ್ ಮಾಡ್ಕೊಳ್ತಿದ್ಲು. ಆದ್ರಿಂದ ಅದೇ ಊರಲ್ಲಿದ್ದ ಟುನಿ, ಚೋಟು ಹಾಗೂ ಕುಹು ಮೋಜನ ಇದ್ರ ಬಗ್ಗೆ ಮಾತಾಡ್ತಿದ್ರು. ಅಯ್ಯೋ, ಏನ್ ಟುನಿ ಇದೆಲ್ಲ? ಇದು ಮಳೆಗಾಲ ಅಲ್ವಾ? ಮಳೆಗಾಲದಲ್ಲಿ ಮಳೆ ಬರ್ದೆ ಯಾಕೆ ಈ ರೀತಿ ಬಿಸಿಲು ಹೊಡಿತಾ ಇದೆ? ಹಾ, ಅದೇ ಚೋಟು, ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಹೊಲಗಳೆಲ್ಲ ಬೇರೆ ಒಣಗೋಗ್ತಾ ಇದೆ. ಇದಕ್ಕೋಸ್ಕರ ಏನಾದ್ರೂ ಮಾಡ್ಲೇಬೇಕು, ಆದ್ರೆ ಏನ್ ಮಾಡೋದಂತಾನೆ ಅರ್ಥ ಆಗ್ತಿಲ್ಲ. ನದಿ ನೀರನ್ನು ಉಪಯೋಗ ಮಾಡೋಣ ಅಂದ್ರೂ ಕೂಡ ತುಂಬಾನೇ ಕಷ್ಟ. ಅದು ಅಲ್ಲದೆ ಈ ಬಿಸಿಲಲ್ಲಿ ಹೊಲದಲ್ಲಿ ಕೆಲಸ ಮಾಡೋದಂತೂ ಇನ್ನೂ ಕಷ್ಟ. ಏನ್ ಮಾಡೋದು ಏನೋ. ಹೌದು ಟೋನಿ, ನಮಗ್ ಮಾತ್ರ ಅಲ್ಲ, ಎಲ್ರಿಗೂ ಹಾಗೇನೆ ಇದೆ. ಪಕ್ಕದೂರಲ್ಲಿದ್ದವ್ರು ಕೂಡ ತುಂಬಾನೇ ಈ ಬಿಸಿಲಿಂದ ಕಷ್ಟಪಡ್ತಾ ಇದ್ದಾರೋ ಏನೋ. ಆದ್ರೆ ಅವರು ನದಿ ನೀರನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಲ್ವಾ? ಹಾಗಂತ ಈ ಕಡೆ ಎಲ್ರು ಕೂಡ ತುಂಬಾನು ಬಿಸಿಲಿಂದ ಕಷ್ಟಪಡ್ತಾ ಇದ್ರು. ಹೀಗಿರುವಾಗ ಚಿಚುಕಾಗಿಯ ಊರಿನಲ್ಲಿದ್ದ ಪಕ್ಷಿಗಳು ಕೂಡ ಬಿಸಿಲಿಂದ ಕಷ್ಟಪಡ್ತಾ ಇದ್ರು. ಏನೋ, ಈ ಬೇಸಿಗೆ ಕಾಲ ಹೋಗಿ ಮಳೆಗಾಲ ಬಂದ್ರೂ ಕೂಡ ಬಿಸಿಲು ಹೋಗದೆ ಮಳೆನೂ ಬರ್ದೇ ಇದೆ. ಹಾ, ಏನ್ ಮಾಡೋದೇನೋ ಅರ್ಥ ಆಗ್ತಾ ಇಲ್ಲ. ಹಾ, ನಮಗೆಲ್ಲೇ ಹೊಡೆಯೋ ತರ ಎಲ್ರಿಗೂ ಬಿಸಿಲು ಹೊಡಿತಿದೆ ತಾನೇ? ನಿಜಾನೇ, ನಮ್ ಕುಟುಂಬಕ್ಕೋಸ್ಕರ ನಾವೆಲ್ರೂ ಕಷ್ಟಪಡ್ತಾ ಇದ್ದೀವಿ. ಆದ್ರೆ ಈ ಮಳೆಗಾಲದಲ್ಲಿ ಮಳೆ ಬರ್ದೆ ಯಾಕೆ ಬಿಸಿಲು ಹೊಡಿತಿದ್ಯೋ ಏನೋ. ಹಾ, ನಮಗೆ ಜಾಸ್ತಿ ಮಳೆ ಬಂದ್ರೆ ಎಲ್ಲಿ ಬೆಳೆಗಳ ನಾಶ ಆಗುತ್ತೋ ಅಂತ ಬಿಸಿಲು ಬೇಕು ಅಂತೀವಿ. ಜಾಸ್ತಿ ಬಿಸಿಲು ಹೊಡೆದ್ರೆ ಮಳೆ ಬೇಕು ಅಂತ ಅಂತೀವಿ. ಹೀಗೆ ನಾವು ಬೇಡ್ಕೊಳ್ಳೋದು ಎಲ್ಲಾನು ಹಾಗೇನೆ ನಡೆದ್ಬಿಟ್ರೆ ಆಮೇಲೆ ಆ ದೇವ್ರು ಅಂತ ಒಬ್ನಿರೋದು ಹೇಗೆ ಗೊತ್ತಾಗುತ್ತೆ? ನೀನ್ ಹೇಳಿದ್ ಕೂಡ ನಿಜಾನೇ. ಹಾಗೆ ಎಲ್ಲ ಪಕ್ಷಿಗಳು ಮಾತಾಡ್ತಾ ಇದ್ರು. ಅವ್ರಿಗೆ ಏನ್ ಮಾಡುದು ಅಂತಾನೋ ಪಾಪ ಅರ್ಥ ಆಗ್ಲಿಲ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಆದ್ರೆ ಬಿಸಿಲಂತೂ ಸ್ವಲ್ಪನೂ ಕಡಿಮೆ ಆಗ್ಲಿಲ್ಲ. ಆ ಬಿಸಿಲಲ್ಲಿ ಯಾರಿಂದಾನೂ ಕಷ್ಟಪಟ್ಟು ಕೆಲ್ಸಾನೂ ಮಾಡಕ್ಕಾಗ್ಲೇ ಇಲ್ಲ. ಏನಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ನಮ್ ಕತೆ ಮುಗ್ದೋಗುತ್ತೆ. ಹಾ, ಆದ್ರೇನ್ ಮಾಡೋದು? ಏನಾದ್ರೂ ಒಂದು ಮಾಡ್ಬೇಕು. ಏನ್ ಮಾಡೋದು ಅನ್ನೋದ್ರ ಬಗ್ಗೆ ನಾವೆಲ್ರೂ ಯೋಚನೆ ಮಾಡ್ಬೇಕು. ಆದ್ರೆ ಏನ್ ಮಾಡಿದ್ರು ನನಗಂತೂ ಏನು ತೋಚ್ತಾನೆ ಇಲ್ಲ. ಹಾಗಂತ ಹೇಳಿ ಎಲ್ಲ ಪಕ್ಷಿಗಳು ಕೂಡ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರು. ಆವಾಗ ಟುನಿಗುಬ್ಬಚ್ಚಿ ಕೂಡ ಯೋಚನೆ ಮಾಡ್ತಿದ್ಲು. ಟುನಿ ಅವಳ ಮನ್ಸಲ್ಲಿ, ಹೀಗೇನೆ ಇದ್ರೆ ಆಮೇಲೆ ಹೊಳೆಗಳೆಲ್ಲ ಒಣಗೋಗೋ ಚಾನ್ಸಸ್ ಇದೆ. ಏನಾದ್ರೂ ಒಂದು ಮಾಡ್ಲೇಬೇಕು, ಇಲ್ಲಾಂದ್ರೆ ಆಮೇಲೆ ಈ ಊರಲ್ಲಿ ನಮ್ಮಿಂದ ಬದುಕಕ್ಕಾಗಲ್ಲ. ಹೌದು, ಮಳೆ ಬರಕ್ಕೆ ಈ ವರ್ಣ ಭಗವಾನಿಗೆ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಹಾಗಂತ ಅಂದ್ಕೊಳ್ತಿದ್ಲು. ಟುನಿ ಮನ್ಸೊಳಗಡೆ ಅಂದ್ಕೊಳ್ತಿದ್ಲೇ ಹೊರತು ಹೊರಗಡೆ ಅಂತೂ ಒಂದ್ ಮಾತು ಮಾತಾಡ್ಲಿಲ್ಲ. ಅದನ್ನ ನೋಡಿ ಚೋಟು ಹಾಗೂ ಕುಹು ಆಶ್ಚರ್ಯ ಪಡ್ತಿದ್ರು. ಏನ್ ಟುನಿ, ಏನಾಯ್ತೋ? ಏನ್ ಯೋಚನೆ ಮಾಡ್ತಿದೀಯಾ? ಅದೋ, ನನ್ನ ಹತ್ರ ಒಂದು ಆಲೋಚನೆ ಇದೆ. ನಾವ್ ಯಾಕೆ ಆ ವರ್ಣ ಭಗವಾನಿಗೆ ಪೂಜೆ ಮಾಡ್ಬಾರ್ದು?
ಒಂದ್ ವೇಳೆ ಮಳೆ ಬಂದ್ರೂ ಬರುತ್ತೆ ಅಲ್ವಾ? ಹೌದಲ್ವಾ? ಇದು ನನಗೆ ತೋಚ್ಲೇ ಇಲ್ಲ. ನೀನ್ ಹೇಳಿದ ಹಾಗೆ ಮಾಡಿದ್ರೆ ಖಂಡಿತ ಮಳೆ ಬರ್ಬೋದಾ ಏನೋ. ಹೌದು ಟುನಿ, ಆ ದೇವ್ರ ಹತ್ರ ನಮ್ ಕಷ್ಟನ ಹೇಳ್ಕೊಳ್ದೆ ಆ ದೇವ್ರು ಮಾತ್ರ ಹೇಗೆ ನಮಗೆ ಸಹಾಯ ಮಾಡ್ತಾನೆ ಹೇಳು. ಸರಿ, ನಾಳೆ ಬೆಳಿಗ್ಗೆನೆ ನಾವೆಲ್ಲರೂ ಸೇರಿ ಪೂಜೆ ಶುರು ಮಾಡೋಣ. ಹಾಗೆ ಟುನಿ ಊರಿನಲ್ಲಿರುವ ಪಕ್ಷಿಗಳು ನಾಳೆ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡ್ರು. ಆದ್ರೆ ಚಿಚುಕಾಗೆ ಊರಿನಲ್ಲಿದ್ದ ಪಕ್ಷಿಗಳಿಗೆ ಈ ತರ ಯಾವುದೇ ಯೋಚನೆ ಬರ್ಲಿಲ್ಲ. ಅವರು ನದಿ ನೀರನ್ನ ಉಪಯೋಗ ಮಾಡ್ಕೊಂಡು ಕಷ್ಟಪಟ್ಟು ವ್ಯವಸಾಯ ಮಾಡ್ತಾ ಇದ್ರು. ಹೀಗೆ ಆ ದಿನಾನು ಕಳೀತು. ಮರುದಿನ ಬೆಳಗ್ಗೆನೆ ಟುನಿಗುಬ್ಬಚ್ಚಿ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಸೇರಿ ವರ್ಣ ಭಗವಾನಿಗೆ ಪೂಜೆ ಮಾಡಕ್ಕೆ ಶುರು ಮಾಡಿದ್ರು. ಅಮ್ಮ, ಇವಾಗ ಈ ಪೂಜೆನ ಯಾಕೆ ಮಾಡ್ತಾ ಇದ್ದೀರಾ ನೀವು? ನಾನು ಕೂಡ ಅದ್ರ ಬಗ್ಗೆನೇ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ ಬನ್ನೋ, ಅಷ್ಟರಲ್ಲಿ ನೀನೇ ಕೇಳ್ದೆ. ನಾನು ಮಳೆ ಬರೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಕಣೋ. ಈ ಪೂಜೆ ಮಾಡಿದ್ರೆ ಖಂಡಿತ ಮಳೆ ಬರುತ್ತಾ? ಖಂಡಿತ ಮಳೆ ಬರುತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ, ಆದ್ರೆ ನಂಬಿಕೆ ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ದೀವಿ. ಆದ್ರೆ ಈ ಬಿಸಿಲಿಂದ ತುಂಬಾನೇ ಕಷ್ಟ ಆಗ್ತಾ ಇದೆ ಅಲ್ವಾ ಅತ್ತೆ? ಅದಕ್ಕಲ್ವೇನೋ ನಮ್ಮಿಂದ ಆದಷ್ಟು ಪ್ರಯತ್ನ ನಾವು ಮಾಡ್ತಾ ಇರೋದು. ಹಾಗಂತ ಹೇಳಿ ಪಕ್ಷಿಗಳು ಎಲ್ರು ಕೂಡ ಪೂಜೆನ ಶುರು ಮಾಡಿದ್ರು. ಎಲ್ರು ತುಂಬಾನು ಕಷ್ಟಪಟ್ಟು ಪೂಜೆ ಮಾಡಿ ಮುಗಿಸಿದ್ರು. ಹಾಗೆ ಆ ದಿನ ಸಂಜೆ ಸಮಯ ಅಲ್ಲಿದ್ದ ಮೋಡಗಳೆಲ್ಲಾನು ಕಪ್ಪಾಗ್ತಾ ಇತ್ತು. ಅದನ್ನು ನೋಡಿದ ಚಿಚುಕಾಗಿ ಅವರು ಸಂತೋಷ ಪಟ್ರು. ಅಮ್ಮಯ್ಯ, ಅಲ್ಲಿ ನೋಡಿದ್ರ ಮೋಡಗಳೆಲ್ಲ ಕಪ್ಪಾಗ್ತಾ ಇದೆ, ಮಳೆ ಬರುತ್ತೋ ಏನೋ. ಹಾ, ನೋಡಿದ್ರೆ ಅರ್ಥ ಆಗುತ್ತೆ, ಮಳೆ ಖಂಡಿತ ಬರುತ್ತೆ. ಅಮ್ಮಯ್ಯ, ಹೇಗೋ ಮಳೆ ಬಂದ್ರೆ ನಮ್ಮೂರಿಗೆ ಒಳ್ಳೇದೇ. ಆದ್ರೆ ಎಲ್ರು ನೋಡಿದ್ರ ಅಲ್ಲಿ ಮೇಘಗಳು ಕಪ್ಪಾಗಿದೆ, ಇಲ್ಲಿ ಇನ್ನೂ ಬಿಸಿಲು ಇದೆ. ಹೌದೌದು, ಒಂದ್ ವೇಳೆ ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲಿ ಬಿಸಿಲು ಕಡಿಮೆ ಆಗುತ್ತೋ ಏನೋ. ಹಾಗಂತ ಅನ್ಕೊಂಡು ಚಿಚುಕಾಗೆ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಕಾಯ್ತಾ ಇದ್ರು. ಈ ಕಡೆ ಟುನಿಗುಬ್ಬಚ್ಚಿ ಊರಿನಲ್ಲಿದ್ದ ಪಕ್ಷಿಗಳೆಲ್ರು ಮೋಡಗಳನ್ನ ನೋಡಿ ತುಂಬಾನು ಸಂತೋಷ ಪಟ್ರು. ಅಮ್ಮಯ್ಯ, ಮಳೆ ಬರೋ ತರ ಇದೆ ಅಲ್ವಮ್ಮ? ಹಾ ಹೌದು ಕಣೋ ಬನ್ನು, ಟುನಿ ನೀನ್ ಕೊಟ್ಟ ಐಡಿಯಾ ಕೆಲ್ಸ ಮಾಡಿದೆ. ಹಾ ಹೌದೌದು ಟುನಿ, ನಿನ್ನ ಐಡಿಯಾದಿಂದ ನಮ್ಮೂರಿಗೆ ಮಳೆ ಬರುತ್ತೆ. ಅಮ್ಮಯ್ಯ, ತಂಪಾದ ಗಾಳಿನೂ ಬೀಸ್ತಾ ಇದೆ, ತುಂಬಾನೇ ಸಂತೋಷ ಆಗ್ತಿದೆ. ಎಲ್ಲ ಚೆನ್ನಾಗಿದೆ ಸರಿ, ಆದ್ರೆ ಮೋಡಗಳೆಲ್ಲ ಎಲ್ಲಿ ಕಪ್ಪಾಗಿದೆ, ಅದೇ ಪಕ್ಕದೂರಿನಲ್ಲಿ ಇನ್ನು ಹಾಗೇನೆ ಬಿಸಿಲು ಹೊಡಿತಾ ಇದೆ. ಹೌದು, ನೀನ್ ಹೇಳೋ ತನಕ ನಾನಿದನ್ನ ನೋಡ್ಲೇ ಇಲ್ವಲ್ಲ. ಹಾಗಂತ ಎಲ್ಲ ಪಕ್ಷಿಗಳು ಆಶ್ಚರ್ಯದಲ್ಲಿ ಇದ್ರು. ಹೀಗಿರುವಾಗ ಟುನಿಗುಬ್ಬಚ್ಚಿ ಊರಿನಲ್ಲಿ ಮಳೆ ಸುರಿಯಕ್ಕೆ ಶುರುವಾಯಿತು. ಆದ್ರಿಂದ ಅವರೆಲ್ಲರೂ ಕೂಡ ತುಂಬಾನು ಸಂತೋಷದಲ್ಲಿದ್ರು. ಆದ್ರೆ ಪಾಪ ಸಂತೋಷ ಸ್ವಲ್ಪ ಹೊತ್ತೇ ಇತ್ತು. ಈ ಕಡೆ ಚಿಚುಕಾಗಿಯ ಊರಿನಲ್ಲಿ ಬಿಸಿಲು ಹೊಡಿತಾ ಇತ್ತು. ಅಲ್ಲಿ ಮಾತ್ರ ಮಳೆ ಸುರಿಲೇ ಇಲ್ಲ. ಯಾರಿಗೂ ಏನ್ ನಡೀತಿದೆ ಅನ್ನೋದು ಅರ್ಥ ಆಗ್ಲಿಲ್ಲ. ಅರೆ ಏನಿದೋ, ಮಳೆ ಅಲ್ಲಿ ಮಾತ್ರ ಬರ್ತಾ ಇದೆ, ಇಲ್ಲಿ ಬಿಸಿಲು ಹೊಡಿತಿದೆ. ಮಳೆ ಬರುತ್ತೆ ಅಂತ ಎಲ್ರೂ ಅನ್ಕೊಂಡಿದ್ರೆ ಅಲ್ಲಿ ಮಾತ್ರ ಬಂದು ಇಲ್ಲಿ ಯಾಕೆ ಬರ್ತಾ ಇಲ್ಲ? ಏನೋ ಗೊತ್ತಿಲ್ಲ, ನನಗ್ಯಾಕೋ ನಮ್ಮೂರಿಗೆ ಮಳೆ ಬರಲ್ಲ ಅಂತ ಅನಿಸ್ತಿದೆ. ತುಂಬಾನೇ ಭಯ ಆಗ್ತಿದೆ ಚಿಚೋ. ಎಲ್ರೂ ಮೋಡಗಳನ್ನ ನೋಡಿ ಸಂತೋಷ ಪಡೋದ್ಕಿಂತ ಮುಂಚೆನೆ ಸಂತೋಷ ಎಲ್ಲಾನು ಹೋಗ್ಬಿಡ್ತಲ್ಲ. ಬನ್ನಿ ಯಾವ್ದಕ್ಕೂ ಟುನಿ ಹತ್ರ ಹೋಗಿ ಮಾತಾಡೋಣ ಹಾಗಂತ ಅನ್ಕೊಳ್ತಾ ಇದ್ರು. ಹೀಗಿರುವಾಗ ಈ ಕಡೆ ಟುನಿಗುಬ್ಬಚ್ಚಿ ಊರಿನಲ್ಲಿ ಕೂಡ ಮಳೆ ಬರ್ತಾ ಇದೆ ಅಂತ ಎಲ್ರೂ ಸಂತೋಷ ಪಡೋದು ಮಾತ್ರ ಅಲ್ಲದೆ ಆ ಕಡೆ ಊರಿನಲ್ಲಿ ಬಿಸಿಲು ಹೊಡಿತಾ ಇದೆ ಅನ್ನೋದ್ರಿಂದ ಎಲ್ರೂ ಕೂಡ ತುಂಬಾನೇ ಆಶ್ಚರ್ಯದಿಂದ ಅದನ್ನ ನೋಡ್ತಾನೆ ಇದ್ರು. ಅಯ್ಯೋ ಏನ್ ಟುನಿ ಇದು, ತುಂಬಾ ವಿಚಿತ್ರವಾಗಿದೆ. ಅದೇ ಚೋಟು, ನಾನ್ ಕೂಡ ನೋಡ್ತಾ ಇದ್ದೀನಿ, ಅಲ್ಲಿ ಮಾತ್ರ ಯಾಕೆ ಮಳೆ ಬರ್ತಾ ಇಲ್ಲ? ನಾವೇನ್ ಮಾಡಕ್ಕಾಗುತ್ತೆ ಟುನಿ, ಅವ್ರ ಹತ್ರ ಹೋಗಿ ಕೇಳೋಣವಾ? ಹೌದು, ಬಿಸಿಲಿಂದ ನಾವು ಕಷ್ಟಪಟ್ಟ ತರ ತಾನೆ ಪಾಪ ಅವರನ್ನು ಕಷ್ಟಪಡ್ತಾ ಇರ್ಬೋದು. ಹಾಗಂತ ಅನ್ಕೊಂಡು ಎರಡು ಊರಿನ ಪಕ್ಷಿಗಳು ಕೂಡ ಮಾತಾಡೋದಕ್ಕೋಸ್ಕರ ನದಿ ತೀರಕ್ಕೆ ಬಂದ್ರು. ಟುನಿಗುಬ್ಬಚ್ಚಿಯ ಊರಿನಲ್ಲಿ ಚೆನ್ನಾಗಿ ಮಳೆ ಬರ್ತಾ ಇತ್ತು. ಆದ್ರೆ ಆ ಸಂತೋಷ ಅವ್ರ ಮುಖದಲ್ಲಿಲ್ಲ, ಯಾಕೆಂದ್ರೆ ಪಕ್ಕದೂರಲ್ಲಿ ಮಳೆ ಬರ್ಲಿಲ್ಲ ಅನ್ನೋದ್ರಿಂದ. ಟುನಿ, ನಿಮ್ಮೂರಲ್ಲಿ ಮಾತ್ರ ಮಳೆ ಬರ್ತಾ ಇದೆ, ನಮ್ಮೂರಲ್ಲಿ ಯಾಕೆ ಬರ್ತಾ ಇಲ್ಲ? ಅದೇ ಚಿಚು, ನಾನ್ ಕೂಡ ಯೋಚನೆ ಮಾಡ್ತಿರೋದು. ಇಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇದೆ, ಪಾಪ ಚಿಕ್ಕ ಮಕ್ಳು ಎಲ್ರು ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ದಾರೆ. ಹೌದು, ಆದ್ರೆ ನಮಗ್ ಮಳೆ ಬರ್ತಾ ಇದೆ, ನಿಮಗ್ ಬರ್ಲಿಲ್ಲ ಅಂದ್ರೆ ಇದು ಆಶ್ಚರ್ಯನೇ. ಸರಿ, ನೀವೆಲ್ರೂ ನಮ್ಮೂರಿಗೆ ಬರ್ಬೋದಲ್ವಾ? ನಾವು ಬರ್ಬೋದು, ಆದ್ರೆ ನಮ್ಮ ಹೊಲಗಳೆಲ್ಲ ಏನಾಗೋದು? ಇನ್ನೂ ಸ್ವಲ್ಪ ದಿನ ಹೀಗೇನೆ ಬಿಟ್ರೆ ಹೊಲಗಳೆಲ್ಲ ನಾಶ ಆಗ್ಬಿಡುತ್ತೆ. ಹಾಗಂತ ಹೇಳಿ ಚಿಚುಕಾಗಿ ಅವರು ಎಲ್ರೂ ಬೇಜಾರು ಮಾಡ್ಕೊಳ್ತಿದ್ರು. ಅದನ್ನ ನೋಡಿ ಟುನಿಗುಬ್ಬಚ್ಚಿಯ ಊರಿನಲ್ಲಿರೋರು ಬೇಜಾರು ಮಾಡ್ಕೊಂಡ್ರು. ಆವಾಗ್ಲೇ ಟುನಿಗುಬ್ಬಚ್ಚಿಗೆ ಬೆಳಿಗ್ಗೆ ಅವಳು ಮಾಡಿದ ಪೂಜೆಯ ನೆನಪಾಯಿತು. ನಾವಿವತ್ತು ವರ್ಣ ಭಗವಾನ್ಗೆ ಬೆಳಿಗ್ಗೆ ಪೂಜೆ ಮಾಡಿದ್ವಿ, ಆದ್ರಿಂದ ಮಳೆ ಬಂದಿರ್ಬೋದಾ?
ಏನೋ ಪೂಜೆನಾ? ಏನ್ ಪೂಜೆ ಮಾಡಿದ್ರಿ? ಹೌದೌದು, ಇವತ್ ಬೆಳಿಗ್ಗೆ ನಾವು ವನ್ನ ಭಗವಾನಿಗೆ ಪೂಜೆ ಮಾಡಿದ್ವಿ. ಆದ್ರಿಂದಾನೇ ಆಗಿರ್ಬೋದು. ನೀವು ಕೂಡ ಪೂಜೆ ಮಾಡಿ. ಪೂಜೆ ಮಾಡಿ ಒಂದ್ ವೇಳೆ ಮಳೆ ಬರ್ಲಿಲ್ಲ ಅಂದ್ರೆ ಯಾವ್ದಕ್ಕೂ ನಂಬಿಕೆ ಇಟ್ಟು ಪೂಜೆ ಮಾಡಿ. ಮಳೆ ಬಂದ್ರೆ ಸರಿ, ಇಲ್ಲಾಂದ್ರೆ ಆಮೇಲೆ ಏನ್ ಮಾಡೋದು ಅಂತ ನಾವು ಯೋಚನೆ ಮಾಡೋಣ. ಸರಿ ಟೋನಿ, ಆ ಪೂಜೆನ ಹೇಗ್ ಮಾಡೋದು ಅಂತ ನೀನ್ ಸ್ವಲ್ಪ ಹೇಳಿಕೊಡು. ಹಾಗೆ ಟೋನಿಗೂ ಬಚ್ಚಿ ವನ್ನ ಭಗವಾನಿಗೆ ಪೂಜೆ ಮಾಡೋದು ಹೇಗೆ ಅನ್ನೋದನ್ನ ಪಕ್ಷಿಗಳಿಗೆ ಹೇಳಿದ್ಲು. ಅವರು ಕೂಡ ಸರಿ ಅಂತ ಹೇಳಿದ್ರು. ಆಮೇಲೆ ಮರುದಿನ ಆ ಊರಿನವರು ಕೂಡ ವನ್ನ ಭಗವಾನಿಗೆ ಪೂಜೆ ಮಾಡಿದ್ರು. ಈ ಕಡೆ ಟುನಿಗು ಬಚ್ಚೆ ಊರಿನವರು ಎಲ್ರು ಕೂಡ ಏನಾಗುತ್ತೋ ಅಂತ ಕಾಯ್ತಾ ಇದ್ರು. ಹೀಗಿರುವಾಗ ಪೂಜೆ ಮಾಡಿದ ಆ ದಿನ ಸಂಜೆ ಸಮಯ ಚಿಚುಕಾಗಿಯ ಊರಿನಲ್ಲೂ ಕೂಡ ಜೋರಾಗಿ ಮಳೆ ಸುರಿತಾ ಇತ್ತು. ಅದನ್ನು ನೋಡಿದ ಎರಡು ಊರಿನ ಪಕ್ಷಿಗಳು ಕೂಡ ತುಂಬಾನು ಸಂತೋಷ ಪಟ್ರು. ಚಿಚುಕಾಗೆ ಟುನಿಗು ಬಚ್ಚೆಗೆ ಧನ್ಯವಾದನ ತಿಳಿಸಿದ್ಲು.